ಆಕಾಶದೀಪವು ನೀನು ಭಾಗ 4 ಅವನಿಗೆ ಅಚಾನಕ್ ಡಿಕ್ಕಿ ಹೊಡೆದಿದ್ದಲ್ಲದೆ ಅವನ ಮೈಮೇಲೆ ಜ್ಯೂಸ್ ಚೆಲ್ಲಿದ್ದಕ್ಕೆ ಗಾಬರಿಗೊಂಡಿದ್ದಳು ಅಮೈರಾ. ಮಾತು ಮರೆತಂತೆ ಕಣ್ಣು ಪಿಳಿಗುಟ್ಟಿಸುತ್ತಾ ಅವನನ್ನೇ ನೋಡುತ್ತಿದ್ದು ಬಿಟ್ಟಳು. ಅವನ ನೋಟವು ನೇರವಾಗಿ ಅವಳ ಅರಳು ಕಂಗಳಲ್ಲಿ ನೆಟ್ಟಿತ್ತು. ಶಾಂತವೂ ಅಲ್ಲದ ಕೋಪವೂ ಅಲ್ಲದ ಗಾಂಭೀರ್ಯಭರಿತ ಸ್ಥಿರವಾದ ನೋಟವದು. ಅರೆ ನಿಮಿಷ ಒಬ್ಬರನ್ನೊಬ್ಬರು ಹಾಗೆಯೇ ನೋಡುತ್ತಿರುವಾಗ ಮೊದಲು ಎಚ್ಚರಗೊಂಡಿದ್ದು ಅವನೇ. ಒರಟಾಗಿ ಅವಳನ್ನು ದೂರ ಸರಿಸಿಬಿಟ್ಟ. ತಕ್ಷಣ ಬಟ್ಟೆ ಸರಿಪಡಿಸಿಕೊಂಡ ಹುಡುಗಿ, ಅದು ನಾನ್ ನೋಡ್ಲಿಲ್ಲ, ಸಾರಿ, ನಿಮ್ ಬಟ್ಟೆ ಮೇಲೆ ಜ್ಯೂಸ್ ಚೆಲ್ಲಿತು, ಬಟ್ಟೆ ಅಂಟಾಯ್ತನ್ಸುತ್ತೆ, ಐಮ್ ಎಕ್ಸ್ಟ್ರೀಮ್ಲಿ ಸಾರಿ ಎಂದು ಹೆದರುತ್ತಲೇ ಅವನಲ್ಲಿ ಕ್ಷಮೆ ಯಾಚಿಸುತ್ತಾ ಬದಿಯಲ್ಲಿದ್ದ ಟೇಬಲ್ ಮೇಲೆ ಟಿಶ್ಯೂ ಪೇಪರ್ ಎತ್ತಿಕೊಂಡು ಅವನ ಅಂಟಾಗಿದ್ದ ಬಟ್ಟೆಯನ್ನು ಒರೆಸಿದಳು. ಆ ಕ್ಷಣಕ್ಕೆ ಅದನ್ನು ಹೊರತಾಗಿ ಬೇರೇನೂ ತೋಚಲಿಲ್ಲ ಅಮೈರಾಳಿಗೆ. ಆದರೆ ಅವಳು ತನ್ನ ಮೈ ಸೋಕಿದ್ದು ಇನ್ನಷ್ಟು ಕಿರಿಕಿರಿ ತರಿಸಿತ್ತು ಅವನಿಗೆ. ಮತ್ತೆ ಅವಳ ತೋಳು ಹಿಡಿದು ತನ್ನಿಂದ ದೂರ ನಿಲ್ಲಿಸಿದವನು, ಡಿಲ್ ಯು ಹ್ಯಾವ್ ಸಮ್ ಕಾಮನ್ ಸೆನ್ಸ್ ಎಂದ. ಮೊದಲಿಗೆ ತಬ್ಬಿಬ್ಬುಗೊಂಡವಳು ನಂತರ ಸಾವರಿಸಿಕೊಂಡು, ನನ್ನ ಡ್ಯಾಡಿ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ, ನಿಮ್ಮನ್ ನೋಡ್ಲಿಲ್ಲ, ಸಾರಿ ಕೇಳ್ದೆ ಅಲ್ಲ, ಜ್ಯೂಸ್ ಚೆಲ್ಲಿ ಹೋಗಿದೆ ನಿಮ್ ಬಟ್ಟೆ ಮೇಲೆ, ಅದಕ್ಕೇನ್ ಮಾಡೋಕ್ಕಾಗತ್ತೆ, ನಾನ್ ಬೇಕಂತ ಮಾಡಿದ್ದಲ್ಲ ಎಂದಳು. ಆದ್ರ ಮಾತಿನಲ್ಲಿ ದರ್ಪವಾಗಲಿ ಅಹಂಕಾರವಾಗಲಿ ಇರಲಿಲ್ಲ. ಬದಲಿಗೆ ಆ ಅರಳು ಕಂಗಳಲ್ಲಿ ತನ್ನಿಂದಾಗಿ ಅವನ ಬಟ್ಟೆ ಹಾಳಾಯಿತಲ್ಲ ಎಂಬ ಬೇಸರವಿತ್ತು. ಪ್ಯಾಂಟಿನ ಕಿಸೆಯೊಳಗೆ ಕೈ ತೂರಿಸಿ ಅವಳತ್ತ ಒಂದು ಚೂಪು ನೋಟ ಬೀರಿದ. ನಾನು ಬಟ್ಟೆಯ ಮೇಲೆ ಜ್ಯೂಸ್ ಚೆಲ್ಲಿದ್ದರ ಬಗ್ಗೆ ಮಾತಾಡ್ತಿಲ್ಲ. ಹೌ ಡೇರ್ ಯು ಟಚ್ ಮೀ? ಯಾರ ಪರ್ಮಿಷನ್ ಕೇಳಿ ನನ್ನನ್ನು ಟಚ್ ಮಾಡಿದೆ? ನಾನ್ ಕೇಳಿದ್ನ ಬಟ್ಟೆ ಕ್ಲೀನ್ ಮಾಡು ಅಂತ? ಅವನ ಮಾತು ಅತಿ ಎನಿಸಿತು ಅಮೈರಾಳಿಗೆ. ತಾನು ಸಹಾಯ ಮಾಡಲು ಮುಂದಾಗಿದ್ದಕ್ಕೆ ಬೇರೇನೋ ಅರ್ಥ ಕಲ್ಪಿಸುತ್ತಿರುವನಲ್ಲ. ಎಕ್ಸ್ಕ್ಯೂಸ್ ಮೀ, ವಾಟ್ ಡು ಯು ಮೀನ್? ನಾನ್ ಬೇಕಂತಲೇ ನಿಮ್ಮನ್ನು ಟಚ್ ಮಾಡಿದ್ದು ಅಂತ ಹೇಳ್ತಿದ್ದೀರಾ? ಅಂಥ ಚೀಪ್ ಬುದ್ಧಿ ನನಗಿಲ್ಲ. ಅಷ್ಟಕ್ಕೂ ನಿಮ್ಮನ್ನು ಮುಟ್ಟಿ ಫೀಲ್ ಮಾಡಿಕೊಳ್ಳುವಷ್ಟು ಹೀರೋ ಮೆಟೀರಿಯಲ್ ನೀವಲ್ಲ. ನನ್ನಿಂದಾಗಿ ನಿಮ್ಮ ಮೈ ಮೇಲೆ ಜ್ಯೂಸ್ ಬಿತ್ತು, ಅದಕ್ಕೆ ಕ್ಲೀನ್ ಮಾಡ್ತಿದ್ದೆ ಅಷ್ಟೇ ಎಂದಳು. ಅವಳ ಮಾತುಗಳು ಅವನನ್ನು ಕೆರಳಿಸಿಬಿಟ್ಟಿದ್ದವು. ಸಿಟ್ಟು ಬಂದರೆ ಕೂಗಾಡಿ ಅಭ್ಯಾಸವಿಲ್ಲ ಹುಡುಗನಿಗೆ. ಅವನು ಕೋಪವನ್ನು ತೋರ್ಪಡಿಸುವ ಧಾಟಿಯೇ ಬೇರೆ. ದಟ್ ಮೀನ್ಸ್ ಯು ಆರ್ ಹೆಲ್ಪಿಂಗ್ ಮೀ ರೈಟ್? ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದನು. ಅವಳು ಹೌದೆಂಬಂತೆ ತಲೆಯಾಡಿಸಿದಳು. ಮತ್ತೇನು ನುಡಿಯದೆ ಅವಳ ಕೈ ಹಿಡಿದು ಮನೆಯೊಳಗೆ ಎಳೆದೊಯ್ದನು. ಅವಳಿಗೆ ಭಯವಾಯಿತು. ಹಲೋ, ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರಾ? ನಾವೀ ಪಾರ್ಟಿಗೆ ಗೆಸ್ಟ್ಗಳು, ಹೀಗೆ ಹೇಳದೆ ಕೇಳದೆ ಮನೆಯೊಳಗೆ ನುಗ್ಗುವುದು ಸರಿಯಲ್ಲ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಬಿಡಿ ನನ್ನ ಕೈ ಎನ್ನುತ್ತಾ ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡಿದಳು. ಆದ್ರೆ ಅವನ ಉಡ್ಡದ ಹಿಡಿತದ ಮುಂದೆ ಸೋತು ಹೋದಳು ಅಮೈರಾ. ಡೋಂಟ್ ವರಿ, ಈ ಮನೆಯ ಯಜಮಾನ ನಾನೇ, ಆವಿಷ್ಕಾರ್ ದ್ವಿವೇದಿ ಎಂದಾಗ ಆಶ್ಚರ್ಯವಾಯಿತು ಹುಡುಗಿಗೆ. ಜೊತೆಗೆ ಭಯವೂ ಟಿಶಿಲೊಡೆಯಿತು. ಆದ್ರೆ ಅಷ್ಟು ಒರಟಾಗಿ ನಡೆದುಕೊಳ್ಳುವಂಥ ತಪ್ಪು ತಾನೇನು ಮಾಡಿದ್ದೇನೆಂದು ತಿಳಿಯುತ್ತಿಲ್ಲ ಅವಳಿಗೆ. ಅವಳನ್ನು ಸೀದಾ ತನ್ನ ಬೆಡ್ರೂಮಿಗೆ ಎಳೆದೊಯ್ದನೋ ಆವಿಷ್ಕಾರ್. ಅವನ ವರ್ತನೆ ಅತಿರೇಕವೆನಿಸತೊಡಗಿತು ಅಮೈರಾಳಿಗೆ. ಛೀ, ಏನ್ ಮಾಡ್ತಿದ್ದೀರಾ ನೀವು? ಮನೆಗೆ ಬಂದಿರುವ ಗೆಸ್ಟ್ಗಳ ಜೊತೆ ನಡೆದುಕೊಳ್ಳುವ ರೀತಿನಾ ಇದು? ನಾನೀಗ್ಲೇ ವಾಪಸ್ಸು ಹೊರಟೋಗ್ತೀನಿ, ಬಿಡಿ ನನ್ನ ಎನ್ನುತ್ತಾ ಕೊಸರಾಡಿದಳು. ಅವನು ಬಿಡಲಿಲ್ಲ. ಅವಳನ್ನು ತನ್ನ ರೂಮಿನ ಬಾತ್ರೂಮಿಗೆ ಎಳೆದು ತಂದು ಬಾಗಿಲು ಹಾಕಿದನು. ಈಗಂತೂ ಮತ್ತಷ್ಟು ಹೆದರಿ ಹೋದಳು ಅಮೈರಾ. ಏನೇನೋ ಯೋಚನೆಗಳು ಅವಳ ಮನಸ್ಸನ್ನು ಮುತ್ತಿ ಭಯಗೊಳಿಸಿದವು. ಯಾರೊಂದಿಗೂ ಜಗಳ ಕಾಯದೆ ತಾನಾಯಿತು ತನ್ನ ಕೆಲಸವಾಯಿತು ಎಂದು ತನ್ನಷ್ಟಕ್ಕೆ ಇರುವ ಹುಡುಗಿ. ಇಂಥ ಪರಿಸ್ಥಿತಿಗಳು ಎದುರಾದರೆ ಹೆದರಿಬಿಡುತ್ತಾಳೆ ಅವಳು. ಕ್ಯಾನ್ ಯು ಪ್ಲೀಸ್ ಶಟ್ ಯೋರ್ ಮೌತ್? ನಾನಿಲ್ಲಿ ನಿನ್ನನ್ನು ರೇಪ್ ಮಾಡಲು ಕರೆದು ತಂದಿಲ್ಲ. ನಿನ್ನ ತಪ್ಪನ್ನು ನೀನೇ ಸರಿಪಡಿಸುವ ಅಭ್ಯಾಸವಲ್ಲವೇ ನಿನಗೆ? ದೆನ್ ವಾಶ್ ಮೈ ಬ್ಲೇಸರ್ ಎಂದು ತನ್ನ ಬ್ಲೇಸರ್ ಬಿಚ್ಚಿ ಅವಳತ್ತ ಎಸೆದನು. ಇದನ್ನವಳು ನಿರೀಕ್ಷಿಸಲಿಲ್ಲ. ತಿಳಿಯದೇ ಆದ ತಪ್ಪಿಗೆ ಈ ಬಗೆಯ ಕಟುವರ್ತನೆಯ ಕೋಪ, ಅಳು ಎಲ್ಲವೂ ಒಟ್ಟೊಟ್ಟಿಗೆ ಬಂದಂತಾಯಿತು ಅಮೈರಾಳಿಗೆ. ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಒಂದು ಹುಡುಗಿಯ ಜೊತೆ ಹೇಗೆ ಮಾತಾಡ್ಬೇಕು ಎನ್ನುವ ಸಂಸ್ಕಾರವನ್ನು ಬೆಳೆಸ್ಕೊಂಡಿಲ್ವಾ ನೀವು? ನಾನಿಲ್ಲಿ ನನ್ನ ಫ್ರೆಂಡ್ ಸಪ್ತಮಿಗೋಸ್ಕರ ಬಂದಿದ್ದು. ಅಹಂಕಾರವನ್ನೇ ತಲೆಗೇರಿಸಿಕೊಂಡಿರುವ ನಿಮ್ಮಂತವರು ಇಲ್ಲಿರ್ತಾರೆ ಅಂತ ಗೊತ್ತಿದ್ರೆ ನನ್ನ ನೆರಳು ಕೂಡ ಈ ಮನೆಯನ್ನು ಸೋಕುತ್ತಿರಲಿಲ್ಲ ಎಂದು ಕಣ್ತುಂಬಕೊಂಡಳು. ಕೆಲಹೊತ್ತಿನ ಹಿಂದಷ್ಟೇ ಆವರಿಸಿಕೊಂಡಿದ್ದ ಖುಷಿ ಈಗ ಜರ್ರನೆ ಇಳಿದು ಹೋಗಿತ್ತು. ಉತ್ತರವಾಗಿ ಮತ್ತೊಂದು ಬಿರುಸು ನೋಟ ತೂರಿಬಂದಿತ್ತು ಅವನಿಂದ. ನೋಡಿ, ನಾನಿಲ್ಲಿ ಪಾರ್ಟಿಗೆ ಅಂತ ಬಂದಿದ್ದೇನೆ. ಬೇಕಿದ್ರೆ ನಿಮ್ಮ ಬ್ಲೇಸರ್ ಕೊಡಿ, ನಾನು ಮನೆಗೆ ತಗೊಂಡು ಹೋಗಿ ವಾಶ್ ಮಾಡಿಸಿ ತಂದುಕೊಡ್ತೀನಿ. ಯಾಕೆ ಅಂದ್ರೆ ನನಗೆ ವಾಶ್ ಮಾಡಿ ಅಭ್ಯಾಸ ಇಲ್ಲ, ನಾನ್ ಯಾವತ್ತೂ ಮಾಡಿಲ್ಲ. ಐ ನೀಡ್ ಟು ಗೋ ನೌ ಎಂದು ಹೊರಡುತ್ತಿದ್ದವಳ ಕೈಯೆಂದು ಗಟ್ಟಿಯಾಗಿ ಹಿಡಿದುಕೊಂಡನು ಆವಿಷ್ಕಾರ್. ಅವಳ ಮೃದು ಚರ್ಮ ಅವನ ಗಟ್ಟಿ ಹಿಡಿತಕ್ಕೆ ನಲುಗಿ ಕೆಂಪಗಾಗಿ ಹೋಯಿತು. ಪ್ಲೀಸ್ ಲೀವ್ ಮೀ, ಇಟ್ಸ್ ಪೇಯ್ನಿಂಗ್ ಎಂದು ಮುಖ ಕಿವುಚಿದಳು. ಐ ಸೆಡ್ ವಾಶ್ ದಿಸ್. ಎಷ್ಟೇ ಚಿಕ್ಕ ತಪ್ಪಾದರೂ ನನ್ನ ಬಳಿ ಕ್ಷಮೆಯಿಲ್ಲ. ಅವನ ದನಿ ಮಂಜಿನ ಕೊರೆತದಂತಿತ್ತು. ಅವನ ಧಾಟಿಗೆ ಹೆದರಿದಳು ಅಮೈರಾ. ಅವಳ ಕಣ್ಣಿಗೆ ಅವನೊಬ್ಬ ರಾಕ್ಷಸನಂತೆ ಕಂಡಿದ್ದನು.
ಅವನು ತನ್ನನ್ನು ಬಿಡುವುದಿಲ್ಲವೆಂದು ಖಾತ್ರಿಯಾಗಿತ್ತು. ಸರಿ, ಮಾಡ್ತೀನಿ, ನನ್ನ ಕೈ ಬಿಡಿ ಅವಳೆಂದಾಗ ಅವಳನ್ನು ಬಿಟ್ಟು ಕೈಕಟ್ಟಿ ನಿಂತನು. ಅಳು ಉಕ್ಕುತ್ತಿದ್ದರೂ ಅವನೆದುರು ಕಣ್ಣೀರಿಡಬಾರದೆಂದು ಕಷ್ಟದಿಂದ ತಡೆದು ಅವನ ಕೋಟನ್ನು ಕೈಯಲ್ಲಿ ಹಿಡಿದು ನಿಂತಳು. ಹೇಗೆ ಬಟ್ಟೆ ಒಗೆಯುವುದು? ಒಂದು ಲೋಟವನ್ನು ಅತ್ತಿಂದಿತ್ತ ಎತ್ತಿಟ್ಟವಳಲ್ಲ ಅಮೈರಾ. ಅವಳು ತಡಕಾಡುತ್ತಾ ನಿಂತಾಗಲೇ ಅವನಿಗೆ ಅರ್ಥವಾಗಿತ್ತು. ಸೋಪ್ ಅಲ್ಲಿದೆ ಎಂದು ಕಣ್ಣಲ್ಲೇ ಸನ್ನೆ ಮಾಡಿದ. ಸೋಪ್ ತೆಗೆದುಕೊಂಡು ಬಟ್ಟೆಗೆ ತೀಡಿದಳು. ಮೊದಲು ಬಟ್ಟೆ ಮೇಲೆ ನೀರು ಹಾಕು. ಅವನು ಹೇಳಿದಂತೆಯೇ ಬಟ್ಟೆಯ ಮೇಲೆ ನೀರು ಹಾಕಿ ಸೋಪ್ ತೀಡಿ ಮೆಲ್ಲಗೆ ಉಜ್ಜತೊಡಗಿದಳು. ಅದು ಬಟ್ಟೆ, ನೀನು ಸ್ವಲ್ಪ ಜೋರಾಗಿ ಉಜ್ಜಿದರೂ ನೋವಾಗಲ್ಲ ಎಂದ. ಈಗಂತೂ ಎಷ್ಟೇ ತಡೆದರೂ ಕಣ್ಣಹನಿ ಹೊರಗಿಣುಕಿಬಿಟ್ಟಿತು. ಅಲ್ಲಿ ಉಸಿರುಗಟ್ಟತೊಡಗಿತು. ಬೇಗಬೇಗನೆ ಉಜ್ಜಿ ತೊಳೆದು ಹಿಂಡಿ ಅದನ್ನು ಅವನ ಕೈಗಿತ್ತು. ಒಂದು ಕ್ಷಣವೂ ಅವನೆದುರು ನಿಲ್ಲದೆ ಓಡಿಬಿಟ್ಟಳು ಅಮೈರಾ. ಕಣ್ಣುಗಳು ನೀರು ತುಂಬಿಕೊಂಡು ಕೆಂಪಾಗಿದ್ದವು. ಅವನು ತನ್ನೊಂದಿಗೆ ನಡೆದುಕೊಂಡ ರೀತಿಯನ್ನು ಅವಳಿಂದ ಅರಗಿಸಿಕೊಳ್ಳಲಾಗುತ್ತಿಲ್ಲ. ಪಾರ್ಟಿ ನಡೆಯುತ್ತಿದ್ದ ಜಾಗಕ್ಕೆ ಬರುತ್ತಿದ್ದಂತೆ ತರಬರನೆ ಕಣ್ಣೀರು ತೊಡೆದುಕೊಂಡಳು. ಮನೆಗೆ ಹೊರಟುಬಿಟ್ರೆ ಸಾಕೆನಿಸುತ್ತಿತ್ತು. ಆದರೆ ಸಪ್ತಮಿ ಬೇಸರಿಸಿದರೆ? ತನ್ನ ನೋವಿನ ನಡುವೆಯೂ ಬೇರೆಯವರ ಖುಷಿಯ ಬಗ್ಗೆ ಯೋಚಿಸುವ ಭೂಮಿತೂಕದ ಗುಣದವಳು ಅಮೈರಾ. ನಾನು ಹೇಳದೆ ಹೋದರೆ ಸಪ್ತಮಿ ನೊಂದುಕೊಳ್ಳುತ್ತಾಳೆ. ಆದರೆ ಆ ರಾಕ್ಷಸನಿಗೆ ಮತ್ತೆ ಎದುರಾಗುವುದು ನನಗಿಷ್ಟವಿಲ್ಲ. ನಾನು ಮನೆಗೆ ಹೊರಡಬೇಕು ಎಂದುಕೊಳ್ಳುತ್ತಾ ಸಪ್ತಮಿಯ ಬಳಿಗೆ ನಡೆದಳು. ಸಪ್ಪು, ಡ್ಯಾಡಿ ಕಾಲ್ ಮಾಡಿದ್ರು. ಅರ್ಜೆಂಟಾಗಿ ಮನೆಗೆ ಬರಲು ಹೇಳಿದ್ರು. ಏನೋ ಪ್ರಾಬ್ಲಮ್ ಆಗಿರಬಹುದು, ನಾನ್ ಹೋಗ್ತೀನಿ ಎಂದಳು. ಇಷ್ಟು ಬೇಗನಾ? ಇನ್ನೂ ಪಾರ್ಟಿನೇ ಶುರುವಾಗಿಲ್ಲ ಅಮ್ಮು. ಪ್ಲೀಸ್, ನಾನು ಕೇಕ್ ಕಟ್ ಮಾಡುವವರೆಗೆ ವೇಟ್ ಮಾಡು. ಅವಳು ಅವಸರದ ಕಾರಣ ತಿಳಿಯದೆ ಕಣ್ಣು ಕಿರಿದಾಗಿಸಿ ಬೇಡಿಕೊಂಡಳು ಸಪ್ತಮಿ. ಸಾರಿ ಸಪ್ಪು, ನಾನ್ ಹೊರಡಲೇಬೇಕು. ಬಂದು ನಿನಗೆ ವಿಶ್ ಮಾಡಿದ್ದೇನಲ್ಲ, ಅಷ್ಟೇ ಖುಷಿ ನನಗೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಎಂದು ಅವಳನ್ನು ತಬ್ಬಿ ಮತ್ತೊಮ್ಮೆ ಶುಭ ಕೋರಿದ್ದಳು. ಓಕೆ, ಟೇಕ್ ಕೇರ್, ಹುಷಾರಾಗಿ ಹೋಗು, ಕತ್ತಲಾಗಿದೆ. ಅವಳ ಮಾತಿಗೆ ತಲೆಯಾವಿಸಿ ಸರಸರನೆ ಅಲ್ಲಿಂದ ನಡೆದುಬಿಟ್ಟಳು. ಅವಳ ಮನಸ್ಸು ಇನ್ನಿಲ್ಲದಂತೆ ಕೆಟ್ಟಿತ್ತು. ತಂಗಿಯ ಆಸೆಯಂತೆಯೇ ಅಮ್ಮನನ್ನು ಅಲ್ಲಿಗೆ ಕರೆದು ತಂದಿದ್ದನು ಓಂಕಾರ್. ಆದರೆ ಯಾವುದೇ ಕಾರಣಕ್ಕೂ ಒಳ ಹೋಗಲೊಲ್ಲ. ತನ್ನ ಮಾತಿಗೆ ತಪ್ಪಲೊಲ್ಲ. ಮನೆಯ ಹೊರಗಿನ ರಸ್ತೆಯಲ್ಲೇ ಬೈಕ್ ನಿಲ್ಲಿಸಿ ತನ್ನಮ್ಮನನ್ನು ಅಲ್ಲೇ ಇದ್ದ ಬೆಂಚಿನ ಮೇಲೆ ಕೂರಿಸಿದ್ದನು. ಓಂ, ನಾವು ಇಲ್ಲಿಗೆ ಬಂದು ತಪ್ಪು ಮಾಡಿಬಿಟ್ವಿ ಅನ್ಸುತ್ತೆ. ಆವಿಷ್ಗೆ ಗೊತ್ತಾದ್ರೆ ಸುಮ್ಮನೆ ಇರ್ತಾನಾ? ಬಾರೋ, ಮನೆಗೆ ಹೊರಟೋಗೋಣ ಎಂದು ಆತಂಕದಿಂದ ನುಡಿದರು ಸುಮನ. ಮಕ್ಕಳ ನಡುವೆ ಜಗಳವಾಡುವ ಸನ್ನಿವೇಶ ತಂದಿಟ್ಟು ಅವರಿನ್ನಷ್ಟು ದೂರ ಮಾಡಲು ಅವರಿಗಿಷ್ಟವಿಲ್ಲ. ಗೊತ್ತಾದ್ರೆ ಗೊತ್ತಾಡ್ಲಿ ಬಿಡುಮಾ. ಸಪ್ತಮಿ ನಿನ್ನ ಮಗಳು. ಅವಳ ಹುಟ್ಟಿದ ದಿನ ಅವಳನ್ನು ಹರಸುವ ಅಧಿಕಾರ ನಿನಗಿಲ್ವಾ? ಅದನ್ನು ತಡೆಯುವುದಕ್ಕೆ ಅವಿನ್ಯಾರು? 8 ಗಂಟೆಗೆ ಕೇಕ್ ಕಟ್ ಮಾಡ್ತೀನಿ ಅಂದಿದ್ಲು. ಅದೆಲ್ಲ ಮುಗಿಯಲಿ ಅಂತ ಕಾಯ್ತಿದ್ದೀನಿ. ಆಮೇಲೆ ಅವಳಿಗೆ ಕಾಲ್ ಮಾಡಿ ಇಲ್ಲಿಗೆ ಕರೆಸುತ್ತೇನೆ. ನಿನ್ನ ಆಶೀರ್ವಾದ ಅವಳಿಗೆ ತುಂಬಾ ಮುಖ್ಯ ಅಮ್ಮ ಎಂದನು. ಏನು ಉತ್ತರಿಸಬೇಕೆಂದು ತೋಚಲಿಲ್ಲ ಸುಮನಾರಿಗೆ. ಇವರಿಬ್ಬರ ಕಲಹದ ಒಳಗೊಳಗೆ ಕುಸಿದು ಹೋಗುತ್ತಿದೆ ಆ ತಾಯಿಯ ಜೀವ. ಒಂದರ್ಥದಲ್ಲಿ ಅವರ ನಡುವಿನ ಅಂತರಕ್ಕೆ ನಾನೇ ಕಾರಣ ಎಂಬ ನೋವು ಸಹ ಅವರೆದೆಯಲ್ಲಿ ಬೀಡುಬಿಟ್ಟಿದೆ. ಇತ್ತ ಬಿರಬಿರನೆ ಅಲ್ಲಿಂದ ಹೊರನಡೆದ ಅಮೈರಾಳಿಗೆ ಮನಸ್ಸು ರಾಡಿಯಾಗಿತ್ತು. ಇದುವರೆಗೂ ಯಾರೂ ತನ್ನೊಂದಿಗೆ ಅಷ್ಟು ಕಟುವಾಗಿ ವರ್ತಿಸರಿಲ್ಲ. ಸೂಕ್ಷ್ಮ ಮನದ ಹೆಣ್ಣವಳು. ಸಣ್ಣಪುಟ್ಟ ವಿಚಾರಗಳು ಬಹಳವೇ ಘಾಸಿಗೊಳಿಸುತ್ತವೆ ಅವಳನ್ನು. ಮನಸ್ಸಿಗೆ ಅತಿಯಾಗಿ ಹಚ್ಚಿಕೊಳ್ಳುತ್ತಾಳೆ ಹುಡುಗಿ. ನಾನಿಲ್ಲಿ ನಿನ್ನನ್ನು ರೇಪ್ ಮಾಡಲು ಕರೆದು ತಂದಿಲ್ಲ. ಅವನಾಡಿದ ಅದೊಂದು ಮಾತು ಅವಳನ್ನು ಇನ್ನಿಲ್ಲದಂತೆ ನೋಯಿಸಿದೆ. ಅವನ ಬಗ್ಗೆ ಅಸಹ್ಯ ಹುಟ್ಟಿಸಿದೆ. ಒಂದು ಹೆಣ್ಣಿನೊಂದಿಗೆ ಮಾತನಾಡುವ ರೀತಿಯೇ ಅದು. ಎಷ್ಟು ಯತ್ನಿಸಿದರೂ ಆ ಮಾತನ್ನು ಮರೆಯಲಾಗುತ್ತಿಲ್ಲ. ಅವಳ ಉಸಿರಗತಿ ಏರುಪೇರಾಯಿತು. ಹೆಜ್ಜೆಯ ವೇಗವನ್ನು ಹೆಚ್ಚಿಸಿದಳು. ಮನಸ್ಸಿನ ಮೇಲೆ ಅತಿಯಾದ ಒತ್ತಡ ಬಿದ್ದಾಗ ಉಸಿರಾಡಲು ಕಷ್ಟವಾಗುತ್ತದೆ ಹುಡುಗಿಗೆ. ಅಸ್ಥ್ಮಾ, ಅವಳನ್ನು ಚಿಕ್ಕ ವಯಸ್ಸಿನಿಂದಲೂ ಬೆಂಬಿಡದೆ ಕಾಡುತ್ತಿರುವ ಆರೋಗ್ಯ ಸಮಸ್ಯೆ. ಉಸಿರೆಳೆದುಕೊಳ್ಳಲು ಕಷ್ಟವಾದಾಗ ಭಯಬಿದ್ದಳು ಅಮೈರಾ. ಅವಳ ಇನ್ಹೇಲರ್ ಹಾಗೂ ಮೆಡಿಸಿನ್ಸ್ ಕಾರಿನಲ್ಲಿದೆ. ಕೂಡಲೇ ಓಡಾರಂಭಿಸಿದಳು. ಆದರೆ ಕಾಲುಗಳು ಕುಸಿಯತೊಡಗಿದವು. ಉಸಿರುಗಟ್ಟಿತು. ಕಾರನ್ನು ತಲುಪುವಷ್ಟರಲ್ಲಿ ದೊಡ್ಡದಾದ ಉಸಿರು ತೆಗೆದುಕೊಂಡು ಅಲ್ಲಿಯೇ ಕುಸಿದುಬಿಟ್ಟಳು ಅಮೈರಾ. ಯಾರನ್ನೂ ಕೂಗಿ ಸಹಾಯಕ್ಕೆ ಕರೆಯಲಾಗುತ್ತಿಲ್ಲ. ಕಷ್ಟದಿಂದ ಕಾರಿನತ್ತ ತೆವಳುತ್ತಿದ್ದಾಳೆ. ಉಸಿರಾಟ ಕ್ಷೀಣಿಸುತ್ತಿದ್ದಂತೆ ಕಣ್ಣುಗಳು ಅರೆ ಮುಚ್ಚಿಕೊಂಡವು. ಅವಳಿಂದ ತುಸು ದೂರದಲ್ಲಿ ನಿಂತಿದ್ದ ಓಂಕಾರ್ ಕೆಳಗೆ ಬಿದ್ದು ಒದ್ದಾಡುತ್ತಿರುವವಳನ್ನು ಗಮನಿಸಿದ. ಕತ್ತಲೆಯಲ್ಲಿ ಮುಖ ಸ್ಪಷ್ಟವಾಗಿ ಕಾಣಿಸುತ್ತಿಲ್ಲ. ಅಮ್ಮ, ಅಲ್ನೋಡು, ಯಾರೋ ಹುಡುಗಿ ಕೆಳಗೆ ಬಿದ್ದಿದ್ದಾಳೆ ಎಂದನು ಗಾಬರಿಯಲ್ಲಿ. ಅತ್ತ ನೋಡಿದರು ಸುಮನ. ಹೌದು, ಹುಡುಗಿಯೊಬ್ಬಳು ಕೆಳಗೆ ಬಿದ್ದಿದ್ದಾಳೆ. ಆದರೆ ದೂರದಿಂದ ಮುಖ ಕಾಣಿಸುತ್ತಿಲ್ಲ. ಅಯ್ಯೋ ಭಗವಂತ, ಏನಾಯ್ತು ಆ ಹುಡುಗಿಗೆ? ಹೋಗಿ ನೋಡು ಕಂದ ಎಂದರು. ಅವರಿಗೆ ಕಾಲು ನೋವಾಗಿರುವುದರಿಂದ ನಡೆಯಲಾಗದು. ತಡಮಾಡದೆ ತಕ್ಷಣ ಅತ್ತ ಓಡಿಬಂದನು ಓಂಕಾರ್. ಮುಂದುವರಿಯುವುದು.